ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪಂ ಪರಮಾತ್ಮನೇ ನಮಃ. ಗುಂ ಗುರುಭ್ಯೋ ನಮಃ. ಧುಂ ದುರ್ಗಾಯೈ ನಮಃ. ಶಂ ಕ್ಷೇತ್ರಪಾಲಾಯ ನಮಃ. ಪ್ರಿಯ ವೀಕ್ಷಕರೇ, ಕನ್ಯಾ ರಾಶಿ ನವೆಂಬರ್ 2025 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ನಿಮ್ಗಾಗ್ಲೇ ಗುರುಬಲ ಬಂದಿದೆ, ಅದ್ರ ಜೊತೆಗೆ ಶುಕ್ರ ಮತ್ತು ಬುಧನ ಬಲ. ನಿಮ್ಗೆ ಲಕ್ಷ್ಮೀನಾರಾಯಣ ಯೋಗ ಉಂಟಾಗುತ್ತೆ. ಕನ್ಯಾ ರಾಶಿ ಜಾತಕರಿಗೆ ನವೆಂಬರ್ 2025 ಈ ತಿಂಗಳಲ್ಲಿ ಮಾರ್ಗಶಿರ ಮಾಸ ಆರಂಭ ಆಗುತ್ತೆ. 21 ನವೆಂಬರ್ 2025 ಶುಕ್ರವಾರ, 19 ಡಿಸೆಂಬರ್ 2025 ಮಾರ್ಗಶಿರ ಮಾಸ. ಲಕ್ಷ್ಮಿ ಮತ್ತು ವಿಷ್ಣುವನ್ನ ಆರಾಧನೆ ಮಾಡುವಂತಹ ಮಾಸ ಇದು. ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ವ್ರತವನ್ನ ಆಚರಿಸ್ತಾರೆ. ಈ ತಿಂಗಳು ಲಕ್ಷ್ಮೀ ದೇವಿಗೆ ಆರಾಧನೆ ಮಾಡೋದಕ್ಕೆ ಅತ್ಯಂತ ಶ್ರೇಷ್ಠವಾದಂತಹ ಮಾಸ ಅಂತ ಪರಿಗಣಿಸಲಾಗುತ್ತೆ. ಯಾರ್ಯಾರಿಗೆ ಆರ್ಥಿಕ ಸಮೃದ್ಧಿ ಬೇಕು, ಉತ್ತಮವಾದ ಆರೋಗ್ಯ ಬೇಕು ಅಂತವರೆಲ್ಲ ಲಕ್ಷ್ಮೀ ಪೂಜೆ ಅಥವಾ ಲಕ್ಷ್ಮೀ ವ್ರತವನ್ನ ಮಾಡೋದನ್ನ ಯಾರು ಈ ತಿಂಗಳು ಮರಿಬಾರ್ದು. 26/11/2025 ಸ್ಕಂದ ಷಷ್ಠಿ, ಸುಬ್ರಹ್ಮಣ್ಯನ ಆರಾಧನೆ. ಈ ದಿನ ಸುಬ್ರಹ್ಮಣ್ಯನಿಗೆ ಷೋಡೋಪಚಾರ ಪೂಜೆ ನಡೆಸಿ, ಯಾರ್ಯಾರು ಉಪನಯನ ಆಗಿರುತ್ತೆ ಅಂತಹ ಬಾಲಕನಿಗೆ ಸುಬ್ರಹ್ಮಣ್ಯ ಸ್ವರೂಪ ಅಂತ ಭಾವಿಸಿ ಧೂಪ, ದೀಪ, ಗಂಧ, ವಸ್ತ್ರ ಇದನ್ನೆಲ್ಲ ಪೂಜೆ ಮಾಡಿ ಆತನಿಗೆ ಭೋಜನ ಮಾಡಿಸುವಂತಹ ಪದ್ಧತಿ ಕೂಡ ಇದೆ. ಇನ್ನು 2/11/2025 ತುಳಸಿ ವಿವಾಹ ಭಾನುವಾರ. ಇನ್ನು ಪ್ರಿಯ ವೀಕ್ಷಕರೇ, ಕನ್ಯಾ ರಾಶಿಯವರಿಗೆ ಹೇಗಿದೆ ಸಂಚಾರ ಫಲ ಅಂದ್ರೆ, 2/11/2025 ಶುಕ್ರ ಹಗಲು 1:15 ನಿಮ್ಮ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ರಾಶಿ ಪರಿವರ್ತನೆ. ಬುಧ ನಿಮ್ಗೆ ಗೊತ್ತಿರೋ ಹಾಗೆ ತುಲಾ ರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. 16/11/2025 ಹಗಲು 1:37 ಸೂರ್ಯ ತುಲಾ ರಾಶಿಯಿಂದ ವೃಷಿಕ ರಾಶಿಗೆ ಸಂಚಾರ ಆಗ್ತಾನೆ. 23/11/2025 ಬುಧ ವಕ್ರಿ ರಾತ್ರಿ 8:07 26/11/2025 ಮತ್ತೆ ಶುಕ್ರ ಬೆಳಿಗ್ಗೆ 11:22 ತುಲಾ ರಾಶಿಯಿಂದ ವೃಷಿಕ ರಾಶಿಗೆ ರಾಶಿ ಪರಿವರ್ತನೆ. ಇದೆಲ್ಲ ಆಧಾರದ ಮೇಲೆ ಕನ್ಯಾ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ನಿಮಗೆ ದ್ವಿತೀಯ ಭಾವ ಅಂದ್ರೆ ಧನಭಾವ. ಶುಕ್ರ ಮತ್ತು ಬುಧ, ಯಾರ್ಯಾರು ಸಂಗೀತಗಾರರಿದ್ದೀರಿ, ಭರತನಾಟ್ಯ, ಸಿನಿಮಾ ಇಂಡಸ್ಟ್ರಿಗಳಲ್ಲಿದ್ದೀರಿ, ಟಿವಿ ಆಂಕರ್ಸ್ಗಳಾಗಿದ್ದೀರಿ, ನಿಮಗೆ ಹಣದ ಸುರಿಮಳೆ ಉಂಟಾಗುತ್ತೆ. ಉತ್ತಮ ಭಾಷಣಗಾರರಿಗೆ ಒಳ್ಳೆ ಧನ ಪ್ರಾಪ್ತಿ. ಆಮೇಲೆ ENT ಡಾಕ್ಟರ್ಗಳಿಗೆ ಒಳ್ಳೆ ದುಡ್ಡು ಬರುತ್ತೆ. ಡೆಂಟಲ್ ಡಾಕ್ಟರ್ಗಳಿಗೂ ಕೂಡ ಒಳ್ಳೆ ಹಣವನ್ನ ಮಾಡ್ತೀವಿ, ಹಣ ಪ್ರಾಪ್ತಿಯಾಗುತ್ತೆ. ಇನ್ನು ಹೋಟೆಲ್ ಇಂಡಸ್ಟ್ರೀಸ್ ಯಾರು ನಡೆಸ್ತಾ ಇದ್ದೀರಾ, ಫುಡ್ ಬಿಸ್ನೆಸ್ ಯಾರು ಮಾಡ್ತಾ ಇದ್ದೀರಾ, ಕ್ಯಾಟರಿಂಗ್ ಯಾರು ನಡೆಸ್ತಾ ಇದ್ದೀರಾ, ಅವರೆಲ್ಲರಿಗೂ ಒಳ್ಳೆ ಧನ ಲಾಭ. ಮದ್ಯ ವ್ಯಾಪಾರಸ್ಥರಿಗೆ, ದ್ರವ ವ್ಯಾಪಾರ, ಪೆಟ್ರೋಲ್, ಡೀಸೆಲ್ ಇವೆಲ್ಲ ವ್ಯಾಪಾರಸ್ಥರಿಗೂ ಒಳ್ಳೆ ಲಾಭ ಆಗುವಂತ ಸಾಧ್ಯತೆ ಇದೆ. ಇನ್ನು ಯಾರ್ಯಾರು ಅರ್ಲಿ ಎಜುಕೇಶನ್ ಅಂತೀವಿ, ಕಿಡ್ಸ್ಗೆ ಸ್ಕೂಲ್ಗಳು ನಡೆಸ್ತಾ ಇರ್ತೀರಾ ಅಥವಾ ಪ್ರೈಮರಿ ಸ್ಕೂಲ್ಗಳು ನಡೆಸ್ತಾ ಇರ್ತೀರಾ, 1ನೇ ಕ್ಲಾಸಿಂದ 7ನೇ ಕ್ಲಾಸು, LKG UKG, ಪ್ರೀ ನರ್ಸರಿ, ಇಂತಹ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಯಾರು ನಡೆಸ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಒಳ್ಳೆ ಧನ ಲಾಭ ಆಗುವಂತಹ ಮಾಸ ಯಾವುದು, ನವೆಂಬರ್ 2025. ಹಾಗಾದ್ರೆ ಶುಕ್ರ ದ್ವಿತೀಯ ಭಾವದಲ್ಲಿ ಯಾವ ರೀತಿ ಫಲ ಅಂದ್ರೆ, ಹಣದ ಹರಿವು ಉಂಟಾಗುತ್ತೆ, ಆಭರಣಗಳು ಹರಿದು ಬರುತ್ತೆ, ಕುಟುಂಬ ಸುಖ ಪ್ರಾಪ್ತಿಯಾಗುತ್ತೆ, ರಾಜವೈಭವ ಉಂಟಾಗುತ್ತೆ ಕನ್ಯಾ ರಾಶಿಯವರಿಗೆ, ಮತ್ತೆ ವಿವಾಹ ಸಮಯ, ಒಂದು ಮ್ಯಾರೇಜ್ ಟೈಮ್. ಗುರು ಕೂಡ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಗುರು ಲಾಭ ಭಾವಕ್ಕೆ ಬಂದಿರುವಂತ ವಿಚಾರ ಸಪರೇಟ್ ವಿಡಿಯೋ ಮಾಡಿದ್ದೀನಿ, ನಮ್ಮ ಚಾನಲ್ ಅಲ್ಲಿ ನೋಡಿಲ್ಲ ಅಂದ್ರೆ ನೀವು ಮತ್ತೆ ನೋಡಿ. ವೃತ್ತಿಯಲ್ಲಿ ಉತ್ತಮ ವೃತ್ತಿ, ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯೆ ಪ್ರಾಪ್ತಿಯಾಗುತ್ತೆ. ಶತ್ರುಗಳನ್ನ ನಿರ್ಮೂಲನೆ ಮಾಡ್ತೀರಿ. ನಿಮ್ಮ ಮಾತನಾಡುವ ಸಾಮರ್ಥ್ಯ ಕನ್ಯಾ ರಾಶಿ ಜಾತಕರಿಗೆ ಹೆಚ್ಚಾಗುತ್ತೆ. ನವೆಂಬರ್ 2025 ಒಳ್ಳೆ ಸಮಯ ನಿಮ್ಗೆ ಆರಂಭ ಆಯಿತು. ಗುರುಜಿ ನನಗೇನು ಒಳ್ಳೇದಾಗ್ತಾ ಇಲ್ಲ, ಕನ್ಯಾ ರಾಶಿ ಅಂದ್ರೆ ಕಣ್ಣೀರಿನ ರಾಶಿ ಅಂತ ಏನೋ ಕಮೆಂಟ್ ಮಾಡ್ತಾ ಇರ್ತೀರ. ನಿಮ್ ಕಮೆಂಟ್ ಎಲ್ಲ ನಾನು ಓದ್ತಾ ಇರ್ತೀನಿ.
ನೀವು ನಿಮ್ಮ ಜಾತಕಗಳನ್ನ, ನಿಮ್ಮ ಅದೃಷ್ಟವನ್ನ ಸರಿ ಮಾಡ್ಕೊಳ್ಳೋಕೆ ಯಾವಾಗಲೂ ಕೂಡ ಪ್ರಯತ್ನವನ್ನ ಮಾಡಬೇಕು. ನಮ್ಮ ಅದೃಷ್ಟ ನಮ್ಮ ಕೈಯಲ್ಲೇ ಇದೆ. ನಮ್ಮ ಕೈಯಲ್ಲೇ ನಮ್ಮ ರೇಖೆಗಳಿದೆ. ಅವನ್ನೆಲ್ಲ ನಾವು ಸರಿ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಹಸ್ತರೇಖೆಯನ್ನ ತೋರಿಸ್ಬೇಕು. ಇಲ್ಲ ನಿಮ್ಮ ಜಾತಕಗಳನ್ನ ತೋರಿಸಿ ನಿಮ್ಮ ಭಾಗ್ಯವನ್ನ ನೀವೇ ರೂಪಿಸ್ಕೋಬೇಕು. ನಮ್ಮ ಕಷ್ಟಕ್ಕೆ ನಾವೇ ಕಾರಣ, ನಮ್ಮ ಸುಖಕ್ಕೆ ನಾವೇ ಕಾರಣ ಅನ್ನೋದನ್ನ ನೀವ್ಯಾರು ಮರಿಬಾರ್ದು. ಭಗವಂತನ ದೂಷಿಸೋದ್ರಿಂದ ಏನು ಪ್ರಯೋಜನ ಇಲ್ಲ. ನಿಮ್ಮ ಜಾತಕ ನಿಮ್ಮ ಹತ್ರ ಇಟ್ಕೋಬೇಕು. ನನ್ನನ್ನ ದೂಷಿಸಿದ್ರು ಏನು ಪ್ರಯೋಜನ ಆಗಲ್ಲ. ನೀವು ಬೇರೆ ಬೇರೆ ನನ್ನ ಚಾನಲ್ಲು ಬೇರೆ ಬೇರೆ ಎಲ್ಲಾರು ನೋಡ್ತಾ ಇದ್ರು ನಿಮ್ಮ ಪರಿಹಾರ ಆಗಲ್ಲ. ಪರಿಹಾರ ಆಗ್ಬೇಕಾದ್ರೆ ನಿಮ್ಮ ಜಾತಕಗಳನ್ನ ನೀವು ತೋರಿಸಿ ಅದಕ್ಕೆ ಸರಿಯಾದ ಪರಿಹಾರವನ್ನ ಮಾಡ್ಕೋಬೇಕು. ಶುಕ್ರ ಯಾವ ರೀತಿ ಇದ್ದಾನೆ, ಬಾಲ್ಯಾವಸ್ಥೆನ, ವೃತಾವಸ್ಥೆನ, ಎಷ್ಟು ಬಿಂದುಗಳನ್ನ ಕೊಟ್ಟಿದ್ದಾನೆ, ಅದೆಲ್ಲ ನಿಮ್ಮ ಜಾತಕಗಳನ್ನ ನೋಡ್ಬೇಕಾಗುತ್ತೆ. ಈಗ ಬುಧ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಐಶ್ವರ್ಯ ಪ್ರಾಪ್ತಿ, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಯಶಸ್ವಿ, ಉತ್ತಮ ಆರೋಗ್ಯ, ಜ್ಞಾನ ಬೇರೆ ಆಧ್ಯಾತ್ಮಿಕ ಬೇರೆ, ಎರಡು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವ ಶಕ್ತಿ, ನಿಜವಾದ ಸ್ನೇಹಿತರನ್ನ ಪಡಿತೀರಿ. ನೀವು ಪ್ರಯತ್ನ ಪಟ್ಟ ಎಲ್ಲಾ ಕಾರ್ಯಗಳಲ್ಲೂ ಈ ತಿಂಗಳು ಜಯ ಆಗುತ್ತೆ. ವ್ಯಾಪಾರದಲ್ಲಿ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಕನ್ಯಾ ರಾಶಿ ಜಾತಕರಿಗೆ ನಿಮಗೆ ಮಾರಕಾದಶೆ ನಡೀತಾ ಇದೆ, ಸ್ವಲ್ಪ ಎಚ್ಚರ, ಜೀವಕ್ಕೆ ಕಂಟಕ ಇರುತ್ತೆ. ಆಮೇಲೆ ಕುಜ ಸೂರ್ಯ ಇವರು ಕೂಡ 3ನೇ ಮನೆ ಸಂಚಾರ ಆಗ್ತಾ ಇದ್ದಾರೆ. ತೃತೀಯಾಧಿಪತಿ ತೃತೀಯ ಭಾವದಲ್ಲಿ, ವ್ಯಯಾಧಿಪತಿ ತೃತೀಯ ಭಾವದಲ್ಲಿ ಸಂಚಾರ. ಕುಜ ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಧನಲಾಭ ಆಗುತ್ತೆ, ದೈಹಿಕವಾಗಿ ಸಾಮರ್ಥ್ಯರಾಗ್ತೀರಿ. ಫಿಸಿಕಲ್ ಸ್ಟ್ರೆಂತ್ ಕೂಡ ಬಹಳ ಇಂಪಾರ್ಟೆಂಟ್. ಆರೋಗ್ಯ ಬಹಳ ಇಂಪಾರ್ಟೆಂಟ್. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತ. ಉತ್ತಮ ಆರೋಗ್ಯ, ದೇಹದಲ್ಲಿ ಶಕ್ತಿ, ವಿವಾಹದಿಂದನೂ ಕೂಡ ಲಾಭ ಆಗುತ್ತೆ. ಅಧಿಕಾರಿಗಳಿಂದ ನಿಮಗೆ ಸಹಾಯನೂ ಕೂಡ ಪ್ರಾಪ್ತಿಯಾಗುತ್ತೆ. ಬಂಗಾರದ ಆಭರಣಗಳು ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳು. ಬಂಗಾರದ ಬೆಲೆ ಜಾಸ್ತಿ ಆಗಿದ್ರು ಪರವಾಗಿಲ್ಲ, ಆದ್ರೂ ನಿಮಗೆ ಫಲ ಪ್ರಾಪ್ತಿಯಾಗುವ ಸಾಧ್ಯತೆ. ನನಗೆ ಇವೆಲ್ಲ ಏನ್ ಗುರುಜಿ ಇವೆಲ್ಲ ಒಳ್ಳೇದಾಗುತ್ತಾ ನಮ್ಗೆ ಅಂದ್ರೆ, ಗ್ರಹಗಳು ಬರ್ತಾರೆ, ಶುಭ ಫಲ ಕೊಡ್ತಾರೆ, ಮುಂದೆ ಹೋಗ್ತಾ ಇರ್ತಾರೆ. ಸಂಚಾರ ಗ್ರಹಗಳು ಯಾವಾಗ್ಲೂ ಕೂಡ ಒಂದೇ ಕಡೆ ಇರಲ್ಲ, ಮೂವ್ ಆಗ್ತಾನೆ ಇರ್ತಾರೆ. ಆ ಫಲವನ್ನ ನಾವು ಅನುಭವಿಸ್ಬೇಕಾದ್ರೆ ನಮ್ಮ ಜಾತಕವನ್ನ ನಾವು ಸರಿ ಮಾಡ್ಕೋಬೇಕು. ಅದಕ್ಕೆ ನಿಮ್ಮ ಜಾತಕವನ್ನ ತೋರಿಸಿ ಅಂತ ಹೇಳಿದ್ರು. ಇವೆಲ್ಲ ಶುಭ ಫಲಗಳು ನಿಮ್ಗೆ ಪ್ರಾಪ್ತಿ ಮಾಡ್ತಾರೆ. ಸೂರ್ಯ, ಕುಜ, ಶುಕ್ರ, ಬುಧ, ಗುರು, ನೋಡಿ ಎಷ್ಟು ಗ್ರಹಗಳು ಈ ತಿಂಗಳಲ್ಲಿ ನಿಮಗೆ ಶುಭ ಫಲಗಳನ್ನ ಕೊಡ್ತಾ ಇದ್ದಾರೆ. ಉತ್ತಮ ಆರೋಗ್ಯವನ್ನ ಕೊಡ್ತಾನೆ ಸೂರ್ಯ. ಅಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಆಗುತ್ತೆ. ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಈಡೇರುತ್ತೆ. ಪ್ರಿಯ ವೀಕ್ಷಕರೇ, ನೀವೆಲ್ಲ ನನ್ನ ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಭಗವಂತ ಒಳ್ಳೇದ್ ಮಾಡ್ಲಿ, ಸುಖ ಶಾಂತಿ ಸಮೃದ್ಧಿ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.